ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶಂ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋದ್ ವಿಡಿಯೋದಲ್ಲಿ ನಾನು ಕೂತಿರೋ ತರ ಲಕ್ಷ್ಮಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದಕ್ಕೆ ಮುಖವಾಡ ಮತ್ತೆ ಕಾಯಿ ಏನು ಇಟ್ಟು ತೋರಿಸಿರ್ಲಿಲ್ಲ, ಬರೀ ಸೀರೆ ಉಡ್ಸೋದು ಹೇಗೆ ಅಂತ ಮಾತ್ರ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಅದಕ್ಕೆ ಮುಖವಾಡ ಮತ್ತೆ ಕಾಯಿ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಹಿಂದೆಗಡೆ ಬಾಳೆ ಎಲೆಯಲ್ಲಿ ಡೆಕೋರೇಷನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿ ಬೇಗನೆ ಡೆಕೋರೇಷನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನಂದು ಹೊಸ ವಿಡಿಯೋ ಏನಾದ್ರು ಇದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋದ್ ವಿಡಿಯೋದಲ್ಲಿ ಸೀರೆ ಮಾತ್ರ ಉಡ್ಸೋದು ಹೇಳ್ಕೊಟ್ಟಿದ್ದೆ ನಾನು. ಈ ವಿಡಿಯೋದಲ್ಲಿ ಮೊಗ್ಸೀರೆ ಇಟ್ಟು ಕಾಯಿ ಇಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಗೆ ಚೆನ್ನಾಗಿ ಬಾಳೆ ಎಲೆಯಲ್ಲಿ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ಎಲೆಕ್ಟ್ರಿಕ್ ಪೈಪ್ ಅಂತ ಅಂಗಡಿಗಳಲ್ಲಿ ಸಿಗ್ತದೆ. ಎಲೆಕ್ಟ್ರಿಕ್ ಪೈಪ್ ಕೊಡಿ, ಬ್ಲ್ಯಾಕ್ ಕಲರ್ ಒಂದೇ ಕೊಡ್ತಾರೆ. ಈ ಥರದೊಂದು 2 ಲೇನ್ ತಾಳಿ. ಇದು ಎಲೆಕ್ಟ್ರಿಕ್ ಪೈಪು ಟಿ ಅಂತ. ಇದು ಎಲ್ಬೋ, 2 ಎಲ್ಬೋ, 2 ಟಿ, ಆಮೇಲೆ 2 ಲೆಂತ್ ಎಲೆಕ್ಟ್ರಿಕ್ ಪೈಪ್ ತಾಳಿ. ನೀವು ಎಷ್ಟು ಹೈಟ್ ಕೂರಿಸ್ಕೋಬೇಕು ಅಂತಿದ್ದೀರಿ ನೋಡ್ಕೊಳ್ಳಿ. ನಿಮಗೆ ಬ್ಯಾಕ್ಗ್ರೌಂಡು ಎಷ್ಟು ಅಗಲ ಬೇಕು, ಎಷ್ಟು ಅಗಲ ನೀವು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ತೀರಿ ಅಂತ ಅಷ್ಟು ನೋಡ್ಕೊಂಡು ಬ್ಲ್ಯಾಕ್ ಪೈಪು ಇರ್ತದಲ್ಲ ಅದನ್ನು ಎಷ್ಟು ಬೇಕು ಆ ಲೈನ್ಗೆ ಕಟ್ ಮಾಡ್ಕೊಳ್ಳಿ. 2 ಪೀಸ್ ಮಾಡ್ಕೊಳ್ಳಿ, ಆ ಕಡೆ ಒಂದು ಈ ಕಡೆ ಒಂದು. 2 ಪೀಸ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡ್ಕೊಳ್ಳಿ. ಆಮೇಲೆ ಎಲ್ಬೋನ ಆ ಕಡೆ ಒಂದು ಈ ಕಡೆ ಒಂದು ಜಂಪ್ ಮಾಡ್ಕೊಳ್ಳಿ. ಇದನ್ನು ತೆಗೆದು ಇಲ್ಗೊಂದು ಹಾಕಿ, ಈ ಕಡೆ ಒಂದು ಹಾಕಿ, ಈ ಟೀ ಇರುತ್ತಲ್ಲ, ಈ ಟೀನ ಈ ಕಡೆ ಒಂದು ಪೀಸು ಕೆಳಗಡೆಗೆ, ಯಾಕೆಂದ್ರೆ ಅದು ಸ್ಟ್ಯಾಂಡು ನಿಲ್ತಿರುತ್ತಲ್ಲ ಅದಕ್ಕೆ ಈ ಕಡೆ ಒಂದು ಪೀಸ್ ಹಾಕಿ. ಈಗ ಇಲ್ಲಿಗೆ ನೀವು ಮಾಡಿರೋ ಸ್ಟ್ಯಾಂಡ್ನ ಈ ಕಡೆ ಒಂದು ಹಾಕಿದ್ರೆ ಅದು ಸ್ಟ್ಯಾಂಡಾಗಿ ನಿಂತ್ಕೊಳ್ಳುತ್ತೆ. ನೋಡಿ, ಇಷ್ಟೇ. ನಿಮಗೆ ಬ್ಯಾಕ್ಗ್ರೌಂಡು ಏನು ಇಲ್ಲದೆ ಇದ್ರು, ಈಗ ಗೋಡೆ ಏನು ಇಲ್ಲದೆ ಇದ್ರು, ಕಟ್ಟಕ್ಕೆ ಏನು ಇಲ್ಲದೆ ಇದ್ರು ಬ್ಯಾಕ್ಗ್ರೌಂಡು ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಈ ಥರ ಸ್ಟ್ಯಾಂಡ್ ರೆಡಿ ಆಯ್ತು. ಈಗ ಕೆಳಗಡೆಗೆ ಲಾಸ್ಟಲ್ಲೆಲ್ಲ ಆದಮೇಲೆ ಇದನ್ನು ಟೇಪ್ ಇರ್ತಲ್ಲ, ಟೇಪ್ನ ಆ ಕಡೆಗೆ ಈ ಕಡೆ ಎಣಿಸ್ಬಿಡಿ. ಆವಾಗ ನಿಮಗೆ ಅದು ಅಲ್ಲಾಡಲ್ಲ. ನೋಡಿ, ಈಗ ಸ್ಟ್ಯಾಂಡ್ ರೆಡಿ ಆಯಿತು. ಆಮೇಲೆ ಒಂದು ಯಾವುದಾದ್ರೂ ಸೀರೆ ತಗೊಳ್ಳಿ, ಒಳ್ಳೆಯದು ಯಾವುದಾದ್ರೂ ತಗೊಳ್ಳಿ. ಬ್ಯಾಕ್ಗ್ರೌಂಡ್ಗಿದಷ್ಟೇ, ಇದೇನು ಕಾಣಲ್ಲ. ಈಗ ಇದು ಬಿದ್ದೋಗ್ಬಾರ್ದು ಅಂತಂದರೆ ಇಲ್ಲಿಗೆಲ್ಲ ಪಿನ್ನಗಳು ಹಾಕೋಬಿಡಿ. ಆವಾಗ ಅಲ್ಲಾಡೋದು ಇಲ್ಲ, ಜಾರ್ಕೊಳ್ಳೋದಿಲ್ಲ. ಏನು ನಿಮ್ಗೆ ಜಾರ್ಕೊಳ್ಳಲ್ಲ, ಏನಾಗಲ್ಲ. ಹೆಂಗೆ ಹಾಕಿರ್ತೀರೋ ಹಂಗೆ ಇರ್ತದೆ.
ನೋಡಿ ಲಾಸ್ಟಲ್ಲೆಲ್ಲ ಆದಮೇಲೆ ಈ ಥರ ನೀಟಾಗಿ ಆಗುತ್ತೆ. ಸುತ್ತಲೂ ಚಿನ್ನಗಳು ಹಾಕೋಬಿಡಿ, ಅವಾಗ ನಿಮಗೆ ಏನು ಅಲ್ಲಾಡಲ್ಲ, ಕ್ಲೀನಾಗಿ ಕಾಣುತ್ತೆ. ಒಂದು ಬಾರ್ಡರ್ ಥರ ಕ್ಲೀನಾಗಿ ಕಾಣುತ್ತೆ. ನೀವು ಮಧ್ಯದಲ್ಲಿ ಏನು ಬೇಕಾದ್ರೂ ಡಿಸೈನ್ಗಳನ್ನು ಮಾಡ್ಕೋಬೋದು. ಇವಾಗ ನಾನು ಬಾಳೆ ಎಲೆಯಲ್ಲಿ ಡೆಕೋರೇಷನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಾಳೆಗಳ ಎಲೆಗಳೆಲ್ಲ ತಾಳಿ, ಗುಂಪಿನ ತಾಳಿ, ಗುಂಪಿನದೆಲ್ಲ ಹಾಕ್ಬೋದು ನೀವು ಬೇಕಾದರೆ, ಇಲ್ಲ ಅಂತಂದರೆ ಸೂಜಿ ದಾರ ತಗೊಂಡು ಹೊಲಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಬಾಳೆ ಎಲೆ ಬಿಗಿಯಾಗಿ ನಿಂತ್ಬೇಕಷ್ಟೇ. ನಾನು ಗುಂಪಿನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಕೆಳಗಡೆಯಿಂದನೇ ಹಾಕಿ, ಆವಾಗ ಲೇಯರ್ 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 ಸರಿ ಹೋಗುತ್ತೆ. ನೀವು ಮೇಲ್ಗಡೆಯಿಂದ ಹಾಕೊಂಬಂದ್ರೆ ಎಲೆನ ಎತ್ತಿ 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 ಹಾಕ್ಬೇಕಾಗುತ್ತೆ. ಇದೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಐತಿ. ಈಗ ಓದ್ ವಿಡಿಯೋದಲ್ಲಿ ನೀವು ಮಾಡ್ಕೊಡ್ತೀನಲ್ಲ ಹೇಗೆ ಹೇಳ್ತದೆ ಅಂತ, ಅದನ್ನ ಈಗ ಮುಂದೆ ಇಟ್ಬಿಟ್ಟು ಹೇಗೆ ಅದಕ್ಕೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ಓದ್ ವಿಡಿಯೋದಲ್ಲಿ ತೋರಿಸಿದ್ದು ಲಕ್ಷ್ಮಿ ಹೇಗೆ ಸೀರೆ ಉಡ್ತಿದ್ದು ಅಂತ. ಇದನ್ನ ಈಗ ಬ್ಯಾಕ್ ಗ್ರೌಂಡ್ ಮುಂದೆ ಇಟ್ಟಿದ್ದೀನಿ. ಇದಕ್ಕೆ ಹಿಂಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತೀನಿ.
ನೋಡಿ ಸಿಂಪಲ್ ಆಗಿ ನನಗೆ ಏನು ಇಷ್ಟ ಹೂವು ಸಿಂಪಲ್ ಆಗಿ ಒಂದೇ ಸಾಕು. ಹೂವು ಜಾಸ್ತಿ ಹಾಕಿದ್ರು ನೀವು ಡೆಕೋರೇಷನ್ ಮಾಡಿರೋದೇನು ಕಾಣಲ್ಲ. ಲಕ್ಷ್ಮಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸಾಕು. ಇದೆಲ್ಲ ಕ್ಲೀನಾಗಿ ಸರಿ ಮಾಡ್ಕೊಳ್ಳಿ. ಲಕ್ಷ್ಮಿಯನ್ನು ನೀವು ಒಂದ್ಸರಿ ಕೂರ್ಸಿದ ಮೇಲೆ ಮುಟ್ಟಕ್ಕೆ ಹೋಗಲ್ಲ ಅಲ್ವಾ, ಸಿಂಪಲ್ ಆಗಿ ಕೂರ್ಸಿದ್ರೆ ಸಾಕು, ಅದು ಬಿದೋಗಲ್ಲ. ಈಗ ಯಾರು ಮುಟ್ಟಲ್ಲ ಏನಿಲ್ಲ ಅಲ್ವಾ, ನೀವೇನೇ ಅಲ್ವಾ, ಅದರಿಂದ ಏನು ಟಚ್ ಮಾಡೋದ್ರಿಂದ ಸಿಂಪಲ್ ಆಗಿ ಮುಟ್ಟಿಸಿದ್ರು ಅದು ನೀಟಾಗಿರುತ್ತೆ. ನೋಡಿ ವರಮಹಾಲಕ್ಷ್ಮಿ ರೆಡಿಯಾಗಿದೆ. ಹೀಗೆ ಸಿಂಪಲ್ ಆಗಿ ಗ್ರ್ಯಾಂಡಾಗಿ ಸೀರೆ ಉಡ್ಸೋದು. ಬ್ಯಾಕ್ಗ್ರೌಂಡು ನೋಡಿ ಎಲೆಯಲ್ಲಿ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೋಬೋದು, ಗ್ರ್ಯಾಂಡಾಗಿ ಕಾಣುತ್ತೆ. ಹೂವುಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟಾಗಬಹುದು. ಫುಲ್ಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡ್ತೀನಿ, ರೆಡಿ ಆಯ್ತು ಈಗ ವರಮಹಾಲಕ್ಷ್ಮಿ. ನೋಡಿ ಇದು ಬ್ಯಾಕ್ಗ್ರೌಂಡ್ ಡಿಸೈನು ಮತ್ತು ಆ ಬ್ಯಾಕ್ಗ್ರೌಂಡ್ಗೆ ಲಕ್ಷ್ಮಿ ಕೂರಿಸೋದು ಹೇಗೆ ಅಂತ ಹೋದ ವಿಡಿಯೋದಲ್ಲಿ ನಾನು ಈ ಲಕ್ಷ್ಮಿಗೆ ಸೀರೆ ಉಡ್ಸೋದು ತೋರಿಸ್ಕೊಟ್ಟಿದ್ದೆ. ಅದನ್ನೇ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡಿ ಮುಂದೆಗಡೆ ಹೇಗೆ ಅಲಂಕಾರ ಮಾಡಿಕೊಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಜಾಸ್ತಿ ಖರ್ಚು ಆಗಲ್ಲ, ಗ್ರ್ಯಾಂಡಾಗೆ ಅಲಂಕಾರ ಕಾಣುತ್ತೆ ಮತ್ತು ಈಸಿಯಾಗೂ ಇರುತ್ತೆ. ಸಿಂಪಲಾಗಿ ನೀವೇ ಮನೇಲೇ ಮಾಡ್ಕೋಬೋದು. ಹಿಂದೆಗಡೆ ಬಾಳೆ ಎಲೆ, ಹೂವುಗಳು ನೀವು ಎಷ್ಟಿರ್ತೀರಿ ಅಷ್ಟು ಹಾಕೊಳ್ಳಿ. ನೋಡಿ ಇದರ ಕೆಳಗಡೆ ಎಲ್ಲ ರಂಗೋಲಿಗಳೆಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡೋದು ಅಂತ ಪೂರ್ತಿಯಾಗಿ ಫುಲ್ಲು ಇದೆ. ಕೊನೆಯಲ್ಲಿ ನಿಮಗೆ ಈ ಥರ ಕಾಣುತ್ತೆ, ಇಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸಿಂಪಲ್ ಆಗಿ ನೀವೇ ಮನೇಲಿ ಮಾಡ್ಕೋಬೋದು. ಸ್ಟ್ಯಾಂಡ್ನು ಕೂಡ ನೀವೇ ಮಾಡ್ಕೋಬೋದು, ಅದು ಕಡಿಮೆ ಖರ್ಚಲ್ಲಿ ಮಾಡ್ಕೋಬೋದು. ಹೂವುಗಳೇನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪನೇ ಇದ್ರೂ ಸಾಕು. ಡೆಕೋರೇಷನ್ ನೀವು ಮುಂದೆ ಏನು ಬೇಕಾದ್ರೂ ಇಟ್ಕೋಬೋದು. ನಿಮ್ಮ ಮನೇಲಿರೋ ಸಾಮಾನುಗಳು ಯಾವುದಾದ್ರೂ ಡೆಕೋರೇಷನ್ ಐಟಮ್ಗಳು ಬೇಕಾದರೆ ಪಕ್ಕದಲ್ಲಿ ನೀವು ಇಟ್ಕೋಬೋದು. ಇದು ಪೂರ್ತಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ರೆಡಿ ಮಾಡೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.